ಸಮಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಜಮಖಂಡಿಯ ಪಾರ್ಟಿ ಆಫೀಸಿನಲ್ಲಿ ಇವತ್ತು ನಡೆದಿರುವ ಸನ್ಮಾನ್ಯ ಶ್ರೀ ಜಯರಾಮ್ ನಾಯಕ್ ಸರ್ ಅವರ ಹೃದಯ ಸ್ಪರ್ಶಿ ಬೀಳ್ಕೊಡುವ ಸಮಾರಂಭ. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅಧಿಕಾರಿಗಳಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಹೇಳಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಜಯರಾಮ್ ಸರ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ ಈ ಸಮಾರಂಭವನ್ನು ಬಹಳಷ್ಟು ಸುಂದರವಾಗಿ ನಡೆಸಿಕೊಂಡು ಬಂದಂಥ ಎಲ್ಲ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಲ್ಲಿಯೂ ನಾಯಕ್ ಸರ್ ಅವರ ಎಲ್ಲ ಬಂಧುಗಳಲ್ಲಿಯೂ ಜಮಖಂಡಿಯ ಎಲ್ಲ ನಾಗರಿಕರಲ್ಲಿಯೂ ಮಾತೆಯರಲ್ಲಿಯೂ ಮುದ್ದು ಮಕ್ಕಳಲ್ಲಿಯೂ ತಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಪರಮ ಜೊತೆಗೆ ಶರಣ ಶರಣಾರ್ಥಿಗಳು. ವಿಶೇಷವಾಗಿ ಕೊನೆಗೆ ಮಾತಾಡೋದು ಬಹಳ ಕಷ್ಟ ಆಗುತ್ತೆ. ಆರಂಭದಲ್ಲಿ ಈ ಕಾರ್ಯಕ್ರಮದ ಕುರಿತು ಎಲ್ಲ ವಿಚಾರಗಳನ್ನು ಈಗಾಗಲೇ ನಮ್ಮ ನಾಯಕ್ ಸರ್ ಅವರ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಕುರಿತು ಮಾತಾಡಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವ ಇರಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಕುರಿತು ಮಾತನಾಡಬೇಕಾದ್ರೆ ಆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಇದ್ದರೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ತಾವು ಎಲ್ಲ ವೇದಿಕೆ ಮುಖಾಂತರ ಕೇಳಿದ್ರಿ ಅವರ ವಿಚಾರಗಳನ್ನು. ಬಹುಶಃ ಅಂಥ ವ್ಯಕ್ತಿತ್ವ ನಾಯಕ್ ಸರ್ ಅವರಲ್ಲಿ ಇದೆ ಅಂಥೇಳಿ ಇವತ್ತು ವೇದಿಕೆ ಮುಖಾಂತರ ಎಲ್ಲರೂ ಮಾತುಗಳಲ್ಲಿ ತಾವೆಲ್ಲರೂ ಕೂಡ ಅವರ ಅಭಿಮಾನದ ಮಾತುಗಳನ್ನು ಕೇಳಿದ್ರಿ. ಇಂತಹ ಒಂದು ಬೀಳ್ಕೊಡುವ ಸಮಾರಂಭಗಳು ಕೂಡ ಎಲ್ಲ ಕಡೆ ನಡೀತಾ ಇರ್ತವೆ. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ನಾಯಕ್ ಸರ್ ಅವರು ಬಹುಶಃ ಹೇಳಿದ್ರು, ನಾನು ಮಾತನಾಡೋದು ಭಾಳ ಕಡಿಮೆ, ಕೆಲಸ ಮಾಡ್ತೀನಿ ಅಂಥೇಳಿ. ಇವತ್ತಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ, ವಿದ್ಯೆ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು, ಶ್ರದ್ಧೆ ಬಂತು ವಿವೇಚನೆ ಹೋಯಿತು, ಬೋಧನೆ ಬಂತು ಸಾಧನೆ ಹೋಯಿತು, ಮಾತು ಬಂತು ಕೃತಿ ಹೋಯಿತು ಅಂತ ಹೇಳ್ತಾರೆ. ನಾವೆಲ್ಲ ಅನ್ಕೊಂಡಿವಿ ಮಾತನಾಡುವುದೇ ಒಂದು ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಮಾತನಾಡುವುದು ಸಾಧನೆ ಅಲ್ಲ, ಅವರ ಮಾತುಗಳು ಆಡಿದಕ್ಕಿಂತಲೂ ಕೂಡ ಅವರ ಮಾಡುವಂಥ ಕೆಲಸಗಳೇ ಸಾಧನೆ ಆಗಬೇಕು. ಅಂತಹ ಸಾಧನೆಯನ್ನು ಮಾಡತಕ್ಕಂಥವ್ರು ಯಾರು ಅಂತಂದರೆ ನಮ್ಮ ಜಯರಾಮ್ ಸರ್ ಅವರು. ಕೇವಲ ಮಾತನಾಡುವುದು ಎಷ್ಟು ಮುಖ್ಯ ಇದೆನೋ ಅದಕ್ಕಿಂತಲೂ 2 ಪಟ್ಟು ನಾವು ಕೆಲಸಗಳನ್ನು ಮಾಡಬೇಕು. ಆವಾಗ ಮಾತ್ರ ನಾವು ಜನಗಳ ಸಮೀಪಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರೆಲ್ಲ ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಜಗತ್ತಿನಲ್ಲಿ ಎಷ್ಟೋ ಜನ ದಿನನಿತ್ಯ ಹುಡ್ತಾರೆ, ಎಷ್ಟೋ ಜನ ದಿನನಿತ್ಯ ಮರಣವನ್ನು ಕೂಡ ಹೊಂತಾರೆ.
ಯಾರ ಹೆಸರು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ನಿಜವಾಗಿ ಯಾವ ಮನುಷ್ಯ ಜೀವನದಲ್ಲಿ ಸಾಧನೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಅವರು ಇದ್ದಾಗ ಅವರನ್ನು ನೆನೆಸುವುದಲ್ಲ, ಅವರು ಇಲ್ಲದೇ ಇದ್ದಾಗೂ ಕೂಡ ಅವರನ್ನು ನೆನೆಸಬೇಕು. ಅಂತಹ ಸಾಧನೆಯನ್ನು ಮಾಡಿದರೆ ಮಾತ್ರ ಆ ಮನುಷ್ಯನ ಬದುಕಿಗೆ ಒಂದು ಬೆಲೆ ಅಂತಕ್ಕದ್ದು ಕೂಡ ಬರುತ್ತೆ. ನಿಮಗೆ ಸಣ್ಣ ಉದಾಹರಣೆ ಹೇಳಿದರೆ ಗೊತ್ತಾಗುತ್ತೆ. ಬಹಳ ಹೊತ್ತು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕೆ ಸಮಯ ಭಾಳ ಆಗಿದೆ. ಒಂದು ಊರಲ್ಲಿ ಒಬ್ಬ ಗೌಡ ಒಂದು ಕುದುರೆಯನ್ನು ತಗೊಂಡು ಬಂದ. ಕುದುರೆಯನ್ನು ತಗೊಂಡ್ಬಂದು ಅದರ ವ್ಯವಸ್ಥೆಗೆ ಒಬ್ಬ ಆಳು ಮನುಷ್ಯ ಇಟ್ಟಂತ. ಅವನಿಗೇನೆ ಒಂದು 10,000 ರೂಪಾಯಿ ಪಗಾರ ಕೊಡಕತ್ತವ. ತಿಂಗಳ 10,000 ರೂಪಾಯಿ ಕೊಟ್ಟು ಆ ಕುದುರೆ ವ್ಯವಸ್ಥೆ ಮಾಡಕ್ಕೆ ಇಟ್ಟವ. ಮತ್ತು ಆಳು ಮನುಷ್ಯನ ಕೆಲಸ ಏನು ಅಂದ್ರೆ ದಿನನಿತ್ಯ ಕುದುರೆ ತೊಳೆಯೋದು, ಅದಕ್ಕೆ ನೀರು ಕುಡಿಸೋದು, ಮೇವು ಹಾಕೋದು, ಇದನ್ನ ಕೆಲಸ ಎಲ್ಲ ಮಾಡ್ಕೊತ ಹೋಗ್ಬೇಕಂತ ಹೇಳಿದ್ರು ಅವನು. ಆ ಮನುಷ್ಯ 1-2-3 ತಿಂಗಳ ಕೆಲಸ ಚೆನ್ನಾಗಿ ಮಾಡಿದ್ದ. ಕೊನೆಗೆ ಆ ಮನುಷ್ಯನಲ್ಲಿ ಎಂತಹ ಕೆಟ್ಟ ವಿಚಾರ ಬಂತು ಅಂತಂದರೆ, ಆ ವ್ಯಕ್ತಿ, ಆ ಆಳು ಮನುಷ್ಯನಲ್ಲಿ, ಅಲ್ಲ ನಮ್ಮ ಗೌಡ ಈ ಕುದುರೆ ಸಾಕಾಕನ ಇಷ್ಟು ನನಗೆ ಪಗಾರ ಕೊಟ್ಟು ಇಟ್ಕೊಳೋಣ, ಇದ್ರ ಕುದುರೆ ಬೆಲೆ ಎಷ್ಟು ಇರಬೇಕು ಅಂತ ವಿಚಾರ ಮಾಡೋಕ್ಕಾಗ್ತ. ವಿಚಾರ ಮಾಡ್ಕೊಂತ ಅವ ಒಂದು ಕೆಟ್ಟ ಕೆಲಸ ಮಾಡೋಕ್ಕೆ ತನ್ನ ಮನಸ್ಸಿನಲ್ಲಿ ಆಲೋಚನೆ ಹೆಂಗೆ ಬಂತು ಅಂತಂದರೆ, ಇದನ್ನು ಕುದುರೆ ತೊಗೊಂಡು ಹೋಗಿ ಮಾರಿಬಿಟ್ರೆ ಸಾಕಷ್ಟು ಹಣ ಸಿಗ್ತಾವಲ್ಲ, ತೊಗೊಂಡು ಎಲ್ಲಾದ್ರೂ ಹೋಗ್ಬೇಕಂತ ವಿಚಾರ ಮಾಡಕತ್ತ. ಅವಾಗ ಒಂದು ದಿವಸ ಏನು ಮಾಡಿದ ಅಂತಂದ್ರೆ, ನಸಿಕಿನಾಗ ಜಲ್ದಿ ಎದ್ದ, 4 ಗಂಟೆಗೆ ಕುದುರೆ ತೊಗೊಂಡು ಹೋದ. ಇನ್ನು ಕುದುರೆ ಮಾರಬೇಕಲ್ಲ, ಒಂದು ಕುದುರೆ ಇಟ್ಕೊಂಡು ಕೂತ್ರೂ ಉಪಯೋಗ ಇಲ್ಲ, ಮತ್ತು ಅದಕ್ಕೆ ಮೇವು ಹಾಕ್ಬೇಕು, ನೀರು ಕುಡಿಸ್ಬೇಕು, ಅದ್ರ ವ್ಯವಸ್ಥೆ ಹೆಂಗೆ ಮಾಡ್ಬೇಕು, ಅದಕ್ಕೆ ಉಪಯೋಗ ಬೇಡ, ಅದನ್ನು ಮಾರಿ ಬಿಡ್ಬೇಕಂತೇಳಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋದ. ಸಂತಿಗೆ ಒಳಗೆ ಹೋಗಿ ನಿಲ್ಲಿಸಿದ. ಅವನಿಗೇನು ಅಂತಂದರೆ ಇದ್ರ ಕುದುರೆ ಬೆಲೆ ಎಷ್ಟು ಗೊತ್ತಿರಲಿಲ್ಲ, ಅವನು ಎಷ್ಟಕ್ಕೆ ಮಾರಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಆತ ವಿಚಾರ ಮಾಡಿದ್ದ, ಏನು ಅಂತಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳ್ಕೊಂತ ಕುತ್ಕೊಂಡಿದ್ದ. ಒಬ್ಬ ಸಾಹುಕಾರ ಬಂದ, ಕುದುರೆ ರೇಟ್ ಎಷ್ಟು ಅಂತ ಕೇಳಿದವ. ನೀವು ರೇಟ್ ಹೇಳಕ್ಕೆ ಹಿಂದೆ ಮುಂದೆ ವಿಚಾರ ಮಾಡೋಕ್ಕತ್ತ, ನೀನೇ ಕೇಳಪ್ಪ ಅಂತಂದ. ಮತ್ತು ಅವ ಸಾಹುಕಾರ ಸ್ವಲ್ಪ ಪಾಡಿದ್ದ, ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ ಕೇಳಿದ. 50,000 ರೂಪಾಯಿ ಕೊಡ್ತೀನಿ ಅಂತಂದಾಗ, ಇದು ಯಾಕೋ ಒಮ್ಮೆ 50,000 ರೂಪಾಯಿ ಕೇಳೋಣ, ಇದು ಇನ್ನೂ ರೇಟ್ ಬರ್ಬೋದು ಅಂತ ವಿಚಾರ ಮಾಡಕತ್ತ. ಅದಕ್ಕೇನಂದವ, ಅಷ್ಟಕ್ಕೇನು ಆಗಂಗಿಲ್ಲ ಅಂತಂದ. ಮತ್ತು ಅವ ಅಷ್ಟಕ್ಕೆ ನಿಂತ್ಕೊಂಡು ಕೇಳಿ ಹೋಗ್ಬಿಟ್ಟವ. ಮತ್ತೊಬ್ಬ ಸಾಹುಕಾರ ಬಂದ, ಇದು ರೇಟ್ ಎಷ್ಟು ಅಂತ ಕೇಳಿದ. ಅವನಿಗೆ ರೇಟ್ ಹೇಳಕ್ಕೆ ಹೋಗಲಿಲ್ಲ, ಅವ ನೀನೇ ಕೇಳುವ ಅಂತಂದ. ಒಮ್ಮೆ 80,000 ರೂಪಾಯಿ ಕೇಳಿದ. ಇವಾಗ ಇನ್ನೂ ಆಸೆ ಅಲ್ಲ, ಇನ್ನೂ ಹೆಚ್ಚು ಬರ್ಬೋದು ಅಂತ ವಿಚಾರ ಮಾಡ್ಕೊಂತ ಅವನಿಗೂ ಕೊಡಲಿಲ್ಲ, ಅವನು ಹೋದ. ಮತ್ತೊಬ್ಬ ಬಂದ ಕೇಳಿದ ರೇಟ್ ಎಷ್ಟು ಅಂತ. ಅವಗೂ ಹೇಳಕ್ಕೆ ಹೋಗಲಿಲ್ಲ, ಏನಿಲ್ಲ, 1,00,000 ರೂಪಾಯಿ ಕೊಡ್ತೀನ ಅಂತ ಅಂದವ. ಅವಾಗ ಇನ್ನು ಭಾಳ ಆಸೆ ಮಾಡೋದು ಬೇಡ, ಒಮ್ಮೆ 1,00,000 ರೂಪಾಯಿ ಸಿಗ್ತಾವಲ್ಲ, ಎದಕ್ಕೆ ಇದನ್ನು ಬಿಡೋದು ಅಂಥೇಳಿ ಆಯಿತು ಅಂದವ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಅಂದವ. ಇವೇನು ಖರೀದಿ ಮಾಡೋಕ್ಕೆ ಬಂದಿದ್ದಲ್ಲ, ಏನು ಹೇಳಿದ ಅಂತಂದ್ರೆ, ಈ ಕುದುರೆ ಹೆಂಗೆ ಓಡ್ತೈತಿ ನೋಡ್ತೀನಿ ಅಂದ. ಕುದುರೆ ಹೆಂಗೆ ಓಡ್ತೈತಿ ನೋಡ್ತೀನಿ ಅಂಥೇಳಿ, ಮತ್ತು ಇವಾಗ 1,00,000 ರೂಪಾಯಿ ಬರ್ತಾನಂತ ಖುಷಿ ಒಳಗಿದ್ದಲ್ಲ, ಆಯಿತು ನೋಡು ಅಂತಂದವ. ಆಮೇಲೆ ಅವ ಕುದುರೆ ಹತ್ತಿ ತೊಗೊಂಡು ಹೋದವ, ಟೆಸ್ಟ್ ಮಾಡಕ್ಕೆ ತೊಗೊಂಡು ಹೋದ. ಒಂದು 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ತಾಸಾಯ್ತು, 2 ತಾಸು ಆತರು. ಒಟ್ಟು ಹೊಳ್ಳಿ ಬರೋಕ್ಕೆ ತಯಾರಿಲ್ಲ ಅದು ಕುದುರೆ. ಅವನು ಹೋದವ ಹೋದ, ಒಟ್ಟು ಬರಲೇ ಇಲ್ಲ. ಹೆಚ್ಚು ಕಡಿಮೆ ಸಾಯಂಕಾಲ ತನಕ ಅಲ್ಲೇ ಕೂತ್ಕೊಂಡ. ಎಂತಹ ಪರಿಸ್ಥಿತಿ ಅಂತಂದ್ರೆ ಅವನಿಗೆ ಒಳಗೆ ತಳಮಳ ಶುರುವಾಯಿತು. ಅವಾಗ ಏನು ಮೊದಲು ಬೇಡಿ ಹೋಗಿದ್ದಲ್ಲ ಅವನು,
50,000 ರೂಪಾಯಿಗಿಂತ ಮೊದಲು ಬೇಡ ಹೋಗಿದ್ದಲ್ಲ, ಮತ್ತು ಸಂಜೆನಾಗ ಮತ್ತೆ ಹೊಳ್ಳಿ ಬಂದಂತ. ಅವಾಗ ಇವ ದಂಡಿಗೆ ನಳ್ಳಿಗೆ ತಲೆ ಮೇಲೆ ತಾವೇ ಹಾಕ್ಕೊಂಡು ಕೂತಿದ್ದನು. ಕೂತಾಗ ಅಲ್ಪ ಕುದುರೆ ಮತ್ತು ಚಲೋ ಕುದುರಿತು, ಎಷ್ಟಕ್ಕೆ ಹೋತು ಅಂತ ಕೇಳಿದನು. ಅವಾಗ ಇವೇನು ಹೇಳ್ಬೇಕು, ಅದು ಹೆಂಗೆ ಬಂದಿತ್ತಲ್ಲ ಹಂಗೆ ಹೋತ್ರಿ ಅಂದತ್ತ. ಅದು ಹೆಂಗೆ ಬಂದಿತ್ತು ರೀ, ತುಡುಗು ಮಾಡ್ಕೊಂಡು ಬಂದಿದ್ದ, ಮತ್ತೊಬ್ಬ ತುಡುಗು ಮಾಡ್ಕೊಂಡು ಹೋಗಿದ್ದನು. ಕೊನೆಗೆ ಸಿಗಲಿಲ್ಲ. ಇತ್ತಾಗ ರೊಕ್ಕನೂ ಹೋತು, ಇತ್ತಾಗ ತನ್ನ ಸೌಕರ್ಯ ಒಂದು ವಿಶ್ವಾಸನೂ ಕಳ್ಕೊಂಡು ಬಿಟ್ಟ. ಹಂಗೆ ಜೀವನದಲ್ಲಿ ನಾವು ಹೆಂಗೆ ಬಂದೀವಲ್ಲ ಹಂಗೆ ಹೋದೀವಿ ಅಂದ್ರೆ ಇದಕ್ಕೂ ಬೆಲೆ ಇಲ್ಲ. ನಾವು ಬಂದೀವಲ್ಲ, ಈಗ ನಾವು ಹೆಂಗೆ ಯಾವುದೇ ಒಂದು ಅಧಿಕಾರ ಇರಲಿ, ಇವತ್ತು ಪ್ಯೂನ್ ಕೆಲಸ ಹಿಡ್ಕೊಂಡು ನಿಜವಾಗ್ಲೂ ನಾವೆಲ್ಲ ಅಧಿಕಾರಿಗಳೇ ಆಗಿರ್ಬೋದು, ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳೋದು ಇಷ್ಟೇ, ಪ್ರಾಮಾಣಿಕತೆಯಿಂದ ಸ್ವಲ್ಪ ಕೆಲಸ ಮಾಡೋದು. ಯಾಕಂದರೆ ಇವತ್ತು 100% ಅಂದರೂ ಎಲ್ಲಿ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡೋದು ಐತೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಜೀವನದಲ್ಲಿ ಸ್ವಲ್ಪ ಆದರೂ ಸ್ವಲ್ಪ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇ ಆದರೆ ಅದರಿಂದ ನಾವು ನೋಡ್ರಿ, ಇವತ್ತು ನಮಗೆಲ್ಲ ಗೊತ್ತು ದಾನ ಧರ್ಮ ಮಾಡಿದರೆ ನಮಗೆ ಪುಣ್ಯ ಸಿಗುತ್ತೆ ಅಂತೇಳಿ. ದಾನ ಧರ್ಮ ಮಾಡಿದರೆ ಪುಣ್ಯ ಸಿಗುತ್ತೆ ಅನ್ನೋದು ಗೊತ್ತು. ಪಾಪದ ಕೆಲಸ ಮಾಡಿದರೂ ಪಾಪದ ಪ್ರಾಯಶ್ಚಿತ ಆಗುವುದು ಕೂಡ ನಮಗೆ ಗೊತ್ತು. ಅದಕ್ಕೆ ಸ್ವಲ್ಪ ಆದರೂ ಸ್ವಲ್ಪ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಹೋದರೆ ನಮ್ಮ ಬದುಕಿಗೂ ಒಂದು ಕೂಡ ಬೆಲೆ ಬರುತ್ತೆ. ಮತ್ತು ವಿಶೇಷವಾಗಿ ಇಂಥ ನಿವೃತ್ತಿ ಕಾರ್ಯಕ್ರಮ ನೋಡ್ರಿ, ಇವೆಲ್ಲ ವಿಶೇಷ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಇವತ್ತೆಲ್ಲ ನಿವೃತ್ತಿ ಕಾರ್ಯಕ್ರಮ ಭಾಳಷ್ಟು ವಿರಳ ಆಗ್ತವೆ. ಯಾಕಂದರೆ ಎಲ್ಲ ಕಡೆ ನೋಡ್ತೀರಿ, ಅಲ್ಲಿ ಸಸ್ಪೆಂಡು ಇಲ್ಲಿ ಸಸ್ಪೆಂಡು, ಅಲ್ಲಿ ಅಷ್ಟು ಶಿಕ್ಷರು ಇಲ್ಲಿ ಶಿಕ್ಷರು ಅಂತ ಇದೇ ಕೇಳುವಂಥ ಪರಿಸ್ಥಿತಿಗಳು ಬಂದಾವ. ಆದರೆ ನಿವೃತ್ತಿಯ ಅಂದರೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿ ಹೋಗುವಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಸಿಗೋದು ಭಾಳಷ್ಟು ಕಷ್ಟ ಆಗ್ತಾಯಿದೆ. ಅಂತಹದ್ರಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ತಮ್ಮ ನೇರ ದಿಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ಸೇವೆ ಮಾಡಿರ್ತಕ್ಕಂತಹ ನಮ್ಮ ನಾಯಕ್ ಸರ್ ಅವರಿಗೆ ತಾವು ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಜೊತೆಗೆ ಅವರ ಜೊತೆಯಾಗಿ ಅವರ ಧರ್ಮ ಪತ್ನಿಯವರು ಕೂಡ. ಯಾಕಂದರೆ ಇವತ್ತು ಒಬ್ಬ ಸಾಮಾಜಿಕ ಸೇವೆ ಮಾಡ್ತಾರಂದರೆ ಸರ್ಕಾರಿ ಸೇವೆ ಅಂತಂದ್ರೆ ನೋಡ್ರಿ, ಇವತ್ತು ಎಷ್ಟು ಪರಿಸ್ಥಿತಿಗಳು ಬಂದುಬಿಟ್ಟಾವ ಅಂತಂದರೆ ಬಹಳಷ್ಟು ಅವರಲ್ಲಿ ಒತ್ತಡ. ಇವತ್ತು ಮೇಲಾಧಿಕಾರಿಗಳಿರ್ಬೋದು ಮತ್ತು ಎಲ್ಲ ರಾಜಕೀಯ ಒತ್ತಡಗಳಾಗಿರ್ಬೋದು ಬಹಳಷ್ಟು ಇರುತ್ತೆ. ಮತ್ತು ಇವತ್ತು ಸಾರ್ವಜನಿಕರು ಕೂಡ ಅವ್ರದ್ದು ಕೂಡ ಒತ್ತಡ. ಯಾಕಂದರೆ ಒಂದು ಸರ್ಕಾರಿ ನೌಕರಿ ಮಾಡೋದಂದರೆ ಹಗರ ಕೆಲಸ ಇಲ್ಲ. ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ, ಎಂತೆಂಥ ಅಧಿಕಾರಿಗಳು ಎದಕ್ಕೆ ಬೇಕಪ್ಪ ಇಂಥ ಕೆಲಸ ಅನ್ನುವಂಥ ಪರಿಸ್ಥಿತಿಗಳು ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಕೆಲಸ ಮಾಡುವುದಂದರೆ ಕೂಡ ಬಹಳ ಕಷ್ಟದ ಕೆಲಸ. ಅಂತಹ ಒಂದು ಕಷ್ಟದ ಕೆಲಸದಲ್ಲಿ ಕೂಡ ದಕ್ಷತೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವರ ಜೊತೆಯಾಗಿ ಅವರ ಧರ್ಮ ಪತ್ನಿಯವರು ಕೂಡ ಅವರು ಎಲ್ಲಿ ಕಷ್ಟ ಸುಖಗಳಲ್ಲಿ, ಯಾಕಂದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದ ಶಿವಂಗಿ ಅನ್ನೋ ಹಾಗೆ ಯಾವಾಗಲೂ ಕೂಡ ಹಿಂದೆ ಒಬ್ಬರು ಯಾರು ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ನಾವು ಇವತ್ತು ಕೆಲಸದಲ್ಲಿ ನಾವು ಬಂದು ಮನೆಗೆ ಹೋದ ತಕ್ಷಣ ಚೆನ್ನಾಗಿ ಪ್ರೀತಿಯಿಂದ ಎರಡು ಮಾತಾಡೋರು ಮನೆಯಾಗಿದ್ದರೆ ಚಲೋ, ಮತ್ತು ಬಂದುಕೊಳ್ಳಿ ಅವರು ಕಿರಿಕಿರಿ ಮಾಡೋರಿದ್ದರೆ ನಡೆಯೋಂಗಿಲ್ಲ. ಅಂತಹ ಒಂದು ಅವರ ಧರ್ಮ ಪತ್ನಿಯಾಗಿ ಅವರು ಕೂಡ ಅವರ ಸೇವೆಯನ್ನು ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ತಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಅಧಿಕಾರಿಗಳು ನೋಡಿ ಇವತ್ತು ಸಮಯ ಎಷ್ಟು ಅವರ ಮೇಲೆ ಇರ್ತಿರ್ತಕ್ಕಂಥ ಗೌರವದಿಂದ ತಮ್ಮ ಒಂದು ಒತ್ತಡದ ಕೆಲಸದಲ್ಲಿ ಕೂಡ ಅವರ ಒಂದು ನಿವೃತ್ತಿ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ದೂರದಿಂದಲೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಬಂದು ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಈ ವೇದಿಕೆ ಮುಖಾಂತರ ಹಂಚಿಕೊಂಡಿದ್ದಾರೆ. ಹೀಗೆ ಅದಕ್ಕಾಗಿ ಲೇಸನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಕು ಅನ್ನೋ ಹಾಗೆ ಅವರು ಇವತ್ತು ತಮ್ಮ ಜೀವನದ ಉದ್ದಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತು ನಿವೃತ್ತಿ ಕೂಡ ಹೊಂದುತ್ತಿದ್ದಾರೆ. ಮತ್ತು ನಿವೃತ್ತಿ ಹೊಂದಿದ ಮೇಲೆ ಕೂಡ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗತ್ತೆ. ಯಾಕಂದರೆ ಕೇವಲ ಇವತ್ತು ಸರ್ಕಾರಿ ಕೆಲಸ ಮಾಡೋದು ಎಷ್ಟು ಮುಖ್ಯ ಇದೆಯೋ ಸಾಮಾಜಿಕ ಕೆಲಸ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಸಾಮಾಜಿಕ ಸೇವೆಯನ್ನು ಕೂಡ ನಾಯಕ್ ಸರ್ ಅವರು ಮಾಡ್ಕೊಂಡು ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಒಂದು ಶುಭ ಹಾರೈಕೆ ಅವರಿಗೆ ಸದಾಕಾಲ ಇರಲಿ ಅಂತೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಶುಭ